ಮೊದಲನೆಯ ಪ್ರಶ್ನೆ, ಮನುಷ್ಯನು ಏನು ಕೆಲಸ ಮಾಡುವಾಗ ವಾಸನೆಯನ್ನು ಗುರುತಿಸಲು ಆಗುವುದಿಲ್ಲ? ಎ. ನೀರು ಕುಡಿಯುವಾಗ, ಬಿ. ನಡೆದಾಡುವಾಗ, ಸಿ. ಊಟ ಮಾಡುವಾಗ, ಡಿ. ಮಲಗಿರುವಾಗ. ಉತ್ತರ ಡಿ. ಮಲಗಿರುವಾಗ. ಎರಡನೇ ಪ್ರಶ್ನೆ, ಯಾವ ಜೀವಿ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿದೆ? ಎ. ಹಾವು, ಬಿ. ಮೀನು, ಸಿ. ಕಪ್ಪೆ, ಡಿ. ಇರುವೆ. ಸರಿಯಾದ ಉತ್ತರ ಡಿ. ಇರುವೆ. ಮೂರನೇ ಪ್ರಶ್ನೆ, ಬಿಪಿ ಕಡಿಮೆ ಮಾಡಲು ಯಾವ ಹಣ್ಣು ಸೇವಿಸಬೇಕು? ಎ. ಬಾಳೆಹಣ್ಣು, ಬಿ. ದಾಳಿಂಬೆ ಹಣ್ಣು, ಸಿ. ಸಪೋಟ, ಡಿ. ಸೀತಾಫಲ. ಉತ್ತರ ಎ. ಬಾಳೆಹಣ್ಣು. ನಾಲ್ಕನೇ ಪ್ರಶ್ನೆ, ಮಕ್ಕಳು ಬಲಶಾಲಿ ಆಗಲು ಏನು ತಿನ್ನಬೇಕು? ಎ. ಹಾಲು, ಬಿ. ಜೇನು, ಸಿ. ಹಾರ್ಲಿಕ್ಸ್, ಡಿ. ಬೆಣ್ಣೆ. ಸರಿಯಾದ ಉತ್ತರ ಡಿ. ಬೆಣ್ಣೆ. ಐದನೇ ಪ್ರಶ್ನೆ, ಹಾಗಲಕಾಯಿಯಲ್ಲಿ ಯಾವ ವಿಟಮಿನ್ ಸಮೃದ್ಧವಾಗಿದೆ? ಎ. ವಿಟಮಿನ್ ಸಿ, ಬಿ. ವಿಟಮಿನ್ ಎ, ಸಿ. ವಿಟಮಿನ್ ಕೆ, ಡಿ. ವಿಟಮಿನ್ ಬಿ. ಸರಿಯಾದ ಉತ್ತರ ಎ. ವಿಟಮಿನ್ ಸಿ. ಆರನೇ ಪ್ರಶ್ನೆ, ಪ್ಲಾಸ್ಟಿಕ್ ಸರ್ಜರಿ ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ. ಪಾಕಿಸ್ತಾನ, ಬಿ. ಭಾರತ, ಸಿ. ಶ್ರೀಲಂಕಾ, ಡಿ. ನೇಪಾಳ. ಉತ್ತರ ಬಿ. ಭಾರತ. ಏಳನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನೀವು ಸೇವಿಸುವ ಆಹಾರಗಳಲ್ಲಿ ಯಾವುದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಅಪಾಯಕಾರಿ? ಎ. ಮೆಣಸಿನಕಾಯಿ, ಬಿ. ಈರುಳ್ಳಿ, ಸಿ. ಅರಿಶಿಣ, ಡಿ. ಉಪ್ಪು. ಉತ್ತರ ಡಿ. ಉಪ್ಪು. ಎಂಟನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಗ್ರೀನ್ ಟೀ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಎ. ಹೃದಯಾಘಾತ, ಬಿ. ಕ್ಯಾನ್ಸರ್, ಸಿ. ರಕ್ತದೊತ್ತಡ, ಡಿ. ಮಲಬದ್ಧತೆ. ಉತ್ತರ ಡಿ. ಮಲಬದ್ಧತೆ. ಒಂಬತ್ತನೆಯ ಪ್ರಶ್ನೆ, ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಎ. ಮೀನು, ಬಿ. ಸೋಯಾಬೀನ್, ಸಿ. ಮಟನ್, ಡಿ. ಆಲೂಗಡ್ಡೆ. ಉತ್ತರ ಬಿ. ಸೋಯಾಬೀನ್. ಹತ್ತನೇ ಪ್ರಶ್ನೆ, ಅಂಗೈಯಲ್ಲಿ ಎಕ್ಸ್ ಇಂಟು ಗುರುತು ಇದ್ದರೆ ಏನು ಅರ್ಥ? ಎ. ಬುದ್ಧಿವಂತರು, ಬಿ. ಅದೃಷ್ಟವಂತರು, ಸಿ. ಹೆಚ್ಚು ಲೈಂಗಿಕ ಆಸಕ್ತಿ, ಡಿ. ಸದಾ ಅನಾರೋಗ್ಯ. ಉತ್ತರ ಬಿ. ಅದೃಷ್ಟವಂತರು. ಅಂಗೈಯಲ್ಲಿ ಎಕ್ಸ್ ಅಥವಾ ಇಂಟು ಚಿಹ್ನೆ ಹೊಂದಿರುವವರು ಉತ್ತಮ ನಾಯಕರಾಗಿದ್ದಾರೆ, ಜೊತೆಗೆ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಎಂದು ಹೇಳಲಾಗಿದೆ. ಅಪರೂಪದ ವ್ಯಕ್ತಿಗಳಾಗಿರುತ್ತಾರೆ. ಮರಣದ ನಂತರವೂ ಜನರು ಇವರನ್ನು ನೆನಪಿಸಿಕೊಳ್ಳುತ್ತಾರೆ. ಈ ಎಕ್ಸ್ ಚಿಹ್ನೆ ಹೊಂದಿರುವವರು ಅತ್ಯಂತ ಪ್ರಸಿದ್ಧಿ ಹಾಗೂ ಯಶಸ್ವಿ ವ್ಯಕ್ತಿಗಳಾಗಿ ಹೋಗುತ್ತಾರೆ. ವಿಷಯ ಬಗೆಯ ಒಳನೋಟವನ್ನು ಹೊಂದಿರುತ್ತಾರೆ. ದ್ರೋಹ, ಅಪಾಯ, ನಂಬಿಕೆಯಂತ ವಿಚಾರಗಳ ಬಗ್ಗೆ ವಿಶೇಷವಾದ ಸುಳಿವು ಇವರಿಗಿರುತ್ತದೆ. ಇವರಿಗೆ ಜನರು ಗೌರವ ನೀಡುತ್ತಾರೆ. ಇವರಿಗೆ ಯಾರು ಕೆಟ್ಟದ್ದು ಮಾಡಲು ಸಾಧ್ಯವೇ ಇಲ್ಲ. ಆಗೊಮ್ಮೆ ಮಾಡಿದರೂ ಅದು ಇವರಿಗೆ ತಗುಲುವುದಿಲ್ಲ, ಏಕೆಂದರೆ ಈ ಚಿಹ್ನೆಯ ಅದೃಷ್ಟವೇ ಆಗಿದೆ. 11ನೇ ಪ್ರಶ್ನೆ, ಫಿಲ್ಟರ್ ವಾಟರ್ ಜಾಸ್ತಿ ಕುಡಿಯುವವರಿಗೆ ಯಾವ ಸಮಸ್ಯೆಗಳು ಬರುತ್ತವೆ? ಎ. ಲೈಂಗಿಕ ಸಮಸ್ಯೆ, ಬಿ. ಇಮ್ಯುನಿಟಿ ಕೊರತೆ, ಸಿ. ಕಿಡ್ನಿ ಸಮಸ್ಯೆಗಳು, ಡಿ. ಕಪ್ಪಗಾಗುತ್ತಾರೆ. ಉತ್ತರ ಬಿ. ಇಮ್ಯುನಿಟಿ ಕೊರತೆ. 12ನೇ ಪ್ರಶ್ನೆ, ನೀವು ದಿನಾಲು ಕಡಿಮೆ ನೀರು ಕುಡಿದರೆ ಏನಾಗುತ್ತದೆ? ಎ. ದುರ್ವಾಸನೆ, ಬಿ. ಕಿಡ್ನಿ ಕಲ್ಲುಗಳು, ಸಿ. ಆಯಾಸ, ಡಿ. ಮಲಬದ್ಧತೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 13ನೇ ಪ್ರಶ್ನೆ, ಮನುಷ್ಯನ ನಾಲಿಗೆ ಕಪ್ಪಗಾಗಿದ್ದರೆ ಅದು ಯಾವ ರೋಗದ ಲಕ್ಷಣವಾಗಿದೆ? ಎ. ಉಬ್ಬಸ, ಬಿ. ಕ್ಯಾನ್ಸರ್, ಸಿ. ಹೃದಯಾಘಾತ, ಡಿ. ಸಕ್ಕರೆ ಕಾಯಿಲೆ. ಉತ್ತರ ಬಿ. ಕ್ಯಾನ್ಸರ್. 14ನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಬೇಗ ತೂಕ ಕಡಿಮೆ ಆಗುತ್ತದೆ? ಎ. ಸೇಬು ಹಣ್ಣು,
ಬಿ ಪೇರಳೆ ಹಣ್ಣು, ಸಿ ಬಾಳೆಹಣ್ಣು, ಡಿ ಸಪೋಟ ಹಣ್ಣು. ಉತ್ತರ ಎ ಸೇಬು ಹಣ್ಣು. 15ನೇ ಪ್ರಶ್ನೆ, ಮಡಿಮೆಗಳು ಕಡಿಮೆ ಮಾಡಿಕೊಳ್ಳಲು ಏನು ಉಪಯೋಗಿಸಬೇಕು? ಎ ಶುಂಠಿ ರಸ, ಬಿ ಬೆಳ್ಳುಳ್ಳಿ ರಸ, ಸಿ ಟೊಮೊಟೊ ರಸ, ಡಿ ಅಲೋವೆರಾ. ಉತ್ತರ ಡಿ ಅಲೋವೆರಾ. 16ನೇ ಪ್ರಶ್ನೆ, ಮಲಗುವುದಕ್ಕೂ ಮುನ್ನ ಏನು ತೆಗೆದುಕೊಂಡರೆ ನಿದ್ದೆ ಚೆನ್ನಾಗಿ ಬರುತ್ತದೆ? ಎ ಹಾಲು, ಬಿ ಬೆಲ್ಲ, ಸಿ ಬಾಳೆಹಣ್ಣು, ಡಿ ಮೊಟ್ಟೆ. ಉತ್ತರ ಎ ಹಾಲು. 17ನೇ ಪ್ರಶ್ನೆ, ವಿಶ್ವ ಸಂತೋಷ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ 20 ಮಾರ್ಚ್, ಬಿ 1 ಏಪ್ರಿಲ್, ಸಿ 10 ಡಿಸೆಂಬರ್, ಡಿ 14 ನವೆಂಬರ್. ಉತ್ತರ ಎ 20 ಮಾರ್ಚ್. 18ನೇ ಪ್ರಶ್ನೆ, ಯಾವ ಹಕ್ಕಿ ಕನ್ನಡಿಯಲ್ಲಿ ತನ್ನನ್ನು ತಾನೇ ಗುರುತಿಸಬಲ್ಲದು? ಎ ಗಿಳಿ, ಬಿ ಪಾರಿವಾಳ, ಸಿ ಬ್ಯಾಟ್, ಡಿ ಆಟ್ರಿಚ್. ಉತ್ತರ ಬಿ ಪಾರಿವಾಳ. 19ನೇ ಪ್ರಶ್ನೆ, ಜೇಡವು ತಿನ್ನದೆ ಅಥವಾ ಕುಡಿಯದೆ ಎಷ್ಟು ಕಾಲ ಬದುಕಬಲ್ಲದು? ಎ 1 ವರ್ಷ, ಬಿ 2 ವರ್ಷ, ಸಿ 3 ವರ್ಷ, ಡಿ 4 ವರ್ಷ. ಸರಿಯಾದ ಉತ್ತರ ಎ 1 ವರ್ಷ. 20ನೇ ಪ್ರಶ್ನೆ, ಭಾರತದಲ್ಲಿ ಯಾವ ಚುನಾವಣೆಯನ್ನು ಸಾರ್ವಜನಿಕರು ನಡೆಸುವುದಿಲ್ಲ? ಎ ಅಧ್ಯಕ್ಷ, ಬಿ ಮುಖ್ಯಮಂತ್ರಿ, ಸಿ ಪ್ರಧಾನಮಂತ್ರಿ, ಡಿ ಯಾವುದೂ ಅಲ್ಲ. ಉತ್ತರ ಎ ಅಧ್ಯಕ್ಷ ಚುನಾವಣೆ. 2 ಕಣ್ಣುಗಳಿಂದ 2 ವಸ್ತುಗಳನ್ನು ಏಕಕಾಲಕ್ಕೆ ನೋಡಬಲ್ಲ ಪ್ರಾಣಿ ಯಾವುದು? ಎ ಹುಲಿ, ಬಿ ಆನೆ, ಸಿ ಕರಡಿ, ಡಿ ಜೀಬ್ರಾ. ಉತ್ತರ ಡಿ ಜೀಬ್ರಾ. ನೀವು ಸುಳ್ಳು ಹೇಳಿದಾಗ ಯಾವ ಅಂಗವು ಬಿಸಿಯಾಗುತ್ತದೆ? ಎ ಕಿವಿ, ಬಿ ನಾಲಿಗೆ, ಸಿ ತುಟಿ, ಡಿ ಮೂಗು. ಉತ್ತರ ಡಿ ಮೂಗು. ಯಾವ ಸಮಯದಲ್ಲಿ ಅತಿ ಹೆಚ್ಚು ಮರಣ ಪ್ರಮಾಣವನ್ನು ಹೊಂದಿದೆ? ಎ ರಾತ್ರಿ 12 ಗಂಟೆ, ಬಿ ಸಂಜೆ 3 ಗಂಟೆ, ಸಿ ಮಧ್ಯಾಹ್ನ 2 ಗಂಟೆ, ಡಿ ಬೆಳಗ್ಗೆ 3 ಗಂಟೆ. ಉತ್ತರ ಡಿ ಬೆಳಗ್ಗೆ 3 ಗಂಟೆ. ಹೆಚ್ಚು ಹಾರ್ಟ್ ಅಟ್ಯಾಕ್ ಉಂಟು ಮಾಡುವ ಬೇಕರಿ ಫಲಹಾರ? ಎ ಜಿಲೇಬಿ, ಬಿ ಚಿಪ್ಸ್, ಸಿ ಹಲ್ವಾ, ಡಿ ರಸಗುಲ್ಲ. ಉತ್ತರ ಬಿ ಚಿಪ್ಸ್. ಬೋಳು ತಲೆಯನ್ನು ಹೋಗಲಾಡಿಸಲು ಯಾವ ತರಕಾರಿಯನ್ನು ತಿನ್ನಬೇಕು? ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಕ್ಯಾಬೇಜ್, ಡಿ ಬದನೆಕಾಯಿ. ಉತ್ತರ ಎ ಬೀಟ್ರೂಟ್. ಯಾವ ಪಕ್ಷಿ ತನ್ನ ಕಣ್ಣುಗುಡ್ಡೆಗಳನ್ನು ಕದಲಿಸುವುದಿಲ್ಲ? ಎ ಕಾಗೆ, ಬಿ ಗೂಬೆ, ಸಿ ರಣಹದ್ದು, ಡಿ ನವಿಲು. ಉತ್ತರ ಬಿ ಗೂಬೆ. ಎಲ್ಲ ಪ್ರಾಣಿಗಳಂತೆ ತನ್ನ ನಾಲಿಗೆಯನ್ನು ಹೊರಗೆ ಹಾಕಲು ಸಾಧ್ಯವಾಗದ ಪ್ರಾಣಿ ಯಾವುದು? ಎ ತಿಮಿಂಗ್ಲ, ಬಿ ನೀರಾನೆ, ಸಿ ಶಾರ್ಕ್, ಡಿ ಮೊಸಳೆ. ಉತ್ತರ ಡಿ ಮೊಸಳೆ. ಯಾವ ಪ್ರಾಣಿ ಹಾಲು ಕುಡಿದರೆ ಹೆಚ್ಚು ವಿಟಮಿನ್ ಡಿ ಸಿಗುತ್ತದೆ? ಎ ಕತ್ತೆಯ ಹಾಲು, ಬಿ ಹಸುವಿನ ಹಾಲು, ಸಿ ಎಮ್ಮೆ ಹಾಲು, ಡಿ ಮೇಕೆ ಹಾಲು. ಉತ್ತರ ಎ ಕತ್ತೆ ಹಾಲು. ಯಾವ ಪ್ರಾಣಿಯ DNA ಮನುಷ್ಯರ DNA ತರ ಹೋಲಿಕೆ ಹೊಂದಿರುತ್ತದೆ? ಎ ಚಿಂಪಾಂಜಿ, ಬಿ ಕೋತಿ, ಸಿ ಆನೆ, ಡಿ ಗೋರಿಲ್ಲಾ.
ಉತ್ತರ ಡಿ ಗೋರಿಲ್ಲಾ. ಮಾವಿನ ಹಣ್ಣಿನೊಂದಿಗೆ ಯಾವ ಆಹಾರವನ್ನು ಸೇವಿಸಬಾರದು? ಎ ಮೊಟ್ಟೆ, ಬಿ ಬಾದಾಮಿ, ಸಿ ಚಿಕನ್, ಡಿ ಮೊಸರು. ಉತ್ತರ ಡಿ ಮೊಸರು. ಮನುಷ್ಯ ಸಾವಿನ ಮುಂಚೆ ಕಳೆದುಕೊಳ್ಳುವ ಮೊದಲ ವಿಷಯ ಯಾವುದು? ಎ ಹಸಿವು, ಬಿ ದೃಷ್ಟಿ, ಸಿ ಮಾತು, ಡಿ ವಾಸನೆ. ಉತ್ತರ ಎ ಹಸಿವು. ಸಾವಿನ ಮುಂಚೆ ಮನುಷ್ಯನು ಕಳೆದುಕೊಳ್ಳುವ ವಿಷಯ ಅಂದರೆ ಅದು ಹಸಿವು, ಬಾಯಾರಿಕೆ, ಮಾತಿನ ನಷ್ಟ, ನಂತರ ದೃಷ್ಟಿ ಕಳೆದುಕೊಳ್ಳುತ್ತಾನೆ. ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ಯಾವ ಪ್ರಾಣಿಯ ಕೂದಲಿನಿಂದ ತಯಾರಿಸಲಾಗುತ್ತದೆ? ಎ ಆನೆ, ಬಿ ಹಸು, ಸಿ ಮಂಕಿ, ಡಿ ಕುದುರೆ. ಉತ್ತರ ಡಿ ಕುದುರೆ. ಯಾವ ಆಹಾರವು ಜ್ಞಾಪಕ ಶಕ್ತಿಗೆ ಒಳ್ಳೆಯದು? ಎ ರಸಗುಲ್ಲ, ಬಿ ಡಾರ್ಕ್ ಚಾಕ್ಲೇಟ್, ಸಿ ಜಿಲೇಬಿ, ಡಿ ರವಾ ಲಡ್ಡು. ಉತ್ತರ ಬಿ ಡಾರ್ಕ್ ಚಾಕ್ಲೇಟ್. ಬಸವನ ಹುಳು ಎಷ್ಟು ಮೂಗುಗಳನ್ನು ಹೊಂದಿದೆ? ಎ 4, ಬಿ 3, ಸಿ 2, ಡಿ 1. ಉತ್ತರ ಎ 4. ಜನನದ ಸಮಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಏಕೈಕ ಅಂಗ ಯಾವುದು? ಎ ಮೂಗು, ಬಿ ಕಣ್ಣುಗಳು, ಸಿ ಕಿವಿಗಳು, ಡಿ ತುಟಿಗಳು. ಉತ್ತರ ಬಿ ಕಣ್ಣುಗಳು. ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ? ಎ ಕೆಂಪು, ಬಿ ಬಿಳಿ, ಸಿ ಕಪ್ಪು, ಡಿ ಹಳದಿ. ಉತ್ತರ ಎ ಕೆಂಪು.